ರಾಜ್ಯ ಸರ್ಕಾರದ ವಿರುದ್ಧ ವಿಜಯಪುರದಲ್ಲಿ ರೈತರು ನಡೆಸ್ತಾ ಇದ್ದ ಟ್ರ್ಯಾಕ್ಟರ್ ರ್ಯಾಲಿ ಪ್ರತಿಭಟನೆಯಲ್ಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರೈತ ವಿರೋಧಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ ರೈತರಿಗೆ ತೀವ್ರವಾದ ಅನ್ಯಾಯ ಆಗಿದೆ. ರೈತ ವಿರೋಧಿ ನೀತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಅನುಸರಿಸ್ತಾ ಇದೆ. ಸಿಎಂ ಡಿಸಿಎಂ ತಮ್ಮ ಕುರ್ಚಿ ಗುದ್ದಾಟದಲ್ಲಿದ್ದಾರೆ. ಕೊನೆ ಪಕ್ಷ ಮಂತ್ರಿಗಳಾದರೂ ರೈತರ ಹೋರಾಟಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಬಹುದಾಗಿತ್ತು. ಜಿಲ್ಲೆಗೆ ಸಂಬಂಧಪಟ್ಟಂತ ಸಚಿವರಾದರೂ ಬರಬೇಕಿತ್ತು. ರೈತರನ್ನ ಕರೆದು ಅವರ ಸಮಸ್ಯೆಯನ್ನು ಆಲಿಸಿ ಸಮಾಧಾನ ಹೇಳಬಹುದಾಗಿತ್ತು. ಅವರಿಗೆ ಸಿಎಂ ಬದಲಾವಣೆ ಆದರೆ ತಮ್ಮ ಸಚಿವ ಸ್ಥಾನ ಕೂಡ ಹೋಗಬಹುದು ಅಂತ ಅನಿಸ್ತಾ ಇದೆ. ಅದಕ್ಕೆ ಯಾಕೆ ಗೊಂದಲಕ್ಕೆ ಬೀಳೋದು ಅಂತ ಯೋಚಿಸ್ತಾ ಇದ್ದಾರೆ. ರೈತರು ಏನಾದರೂ ಮಾಡಿ ಹಾಳಾಗ್ಲಿ ಹೋಗಿ ತಮ್ಮ ಸಚಿವ ಸ್ಥಾನವನ್ನು ಉಳಿಸಿಕೊಂಡ್ರೆ ಸಾಕು ಅಂತ ಓಡಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಇವತ್ತು ಅವರೇನು ಅನುಸರಣೆ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವ ಎಸ್ ನಡಹಳ್ಳಿ ಅವರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಜಾಗದಲ್ಲಿ ಅಂದರೆ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮೊಕ್ಕಜೋಳ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೂಡ ಏನು ಸಂಪೂರ್ಣ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ವಿಚಾರದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ವಿಷಯ ಏನಂತಂದರೆ, ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಯ ರೋಗಬಾಧೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ತುಮಕೂರು ಜಿಲ್ಲೆಯ 70% ತೆಂಗು ಬೆಳೆಗೆ ನುಸಿಪೀಡೆ, ಬಿಳಿ ತಲೆ ಹುಳ ಬಾಧೆ ಹರಡಿದ್ದು, ಇದರಿಂದಾಗಿ ರೈತರು ಕಂಗೆಟ್ಟಿದ್ದಾರೆ. ಇತ್ತ ರೋಗಬಾಧೆ ನಿಯಂತ್ರಣಕ್ಕೆ ಅನುದಾನ ಇಲ್ಲದೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೂಡ ಕೈಕಟ್ಟಿ ಕೂರುವಂತಾಗಿದೆ. ಸುಮಾರು 1.76 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಬೆಳೀತಾ ಇದ್ದಾರೆ. 1,76,000 ಹೆಕ್ಟೇರ್ ಪೈಕಿ 1,26,000 ಹೆಕ್ಟೇರ್ ಪ್ರದೇಶದ ತೆಂಗು ಬೆಳೆಗೆ ರೋಗ ಬಾಧೆ ಕಾಣಿಸಿಕೊಂಡಿದೆ. ಬಿಳಿತಲೆ ಹಾಗೂ ನುಸಿಪೀಡೆ ಬಾಧೆಯಿಂದ ಬೆಳೆ ನಾಶ ಹಾಗೂ ಇಳುವರಿ ಕಡಿಮೆಯಾಗ್ತಾ ಇದೆ. ಈ ರೋಗ ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ 1,600 ಕೋಟಿ ರೂಪಾಯಿ ಅಗತ್ಯ ಇದೆ. ಆದರೆ ಸದ್ಯ ತುಮಕೂರು ಜಿಲ್ಲೆ ತೋಟಗಾರಿಕಾ ಇಲಾಖೆಗೆ 430 ಕೋಟಿ ರೂಪಾಯಿ ಹಣ ಬೇಕಾಗಿದ್ದು, ಸದ್ಯ 18.5 ಕೋಟಿ ಹಣ ಮಾತ್ರ ನೀಡಲಾಗಿದೆ. ಅನುದಾನದ ಕೊರತೆಯಿಂದ ರೈತರಿಗೆ ಔಷಧಿ ನೀಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದು, ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತನಾಗಿ ಮಾತಾಡ್ತಾ ಇದ್ದೀನಿ. ಸುಮಾರು ನಂದು ಇರೋ ತೆಂಗಿನ ಗಿಡ 300 ಗಿಡ ತೆಂಗಿನ ಗಿಡ ಇರೋದ್ರಲ್ಲಿ ಅದರಲ್ಲಿ 75 ಭಾಗ ನುಸಿಪೀಡೆ ರೋಗದಿಂದ ಬಂದ್ಬಿಟ್ಟಿದೆ. ಈಗಾಗಲೇ ಬಿಳಿ ತಲೆ ರೋಗ, ಕೆಂಪು ಮೂತಿ ಹುಳ ರೋಗದಲ್ಲೂ ಸಹ ನಾವು ಮುಳುಗೋಗ್ಬಿಟ್ಟಿದ್ದೀವಿ. ಸುಮಾರು ನಮ್ಮದು ಏನಿಲ್ಲ ಅಂತಂದರೂ ಒಂದು 30,000 ರೋಗ, 30,000 ಕಾಯಿ ಆಗ್ತಿದ್ದಕ್ಕೆ ಇವತ್ತು 5,000 ಕಾಯಿ ಆಗ್ತಿಲ್ಲ. ಆ ಪರಿಸ್ಥಿತಿ 300 ಗಿಡಕ್ಕೆ ಆ ಪರಿಸ್ಥಿತಿಗೆ ಬಂದಿದ್ದೀವಿ. ವರ್ಷಕ್ಕೆ ಆ ಪರಿಸ್ಥಿತಿ ಬಂದಿದ್ದೀವಿ. ಹೀಗೆ ಆದರೂ ನಾವು ರೈತರು ಬದುಕೋ ಸ್ಥಿತಿನಲ್ಲಿ ಇಲ್ಲ, ಆ ಪರಿಸ್ಥಿತಿಗೆ ಬಂದಿದ್ದೀವಿ. ರೋಗ ಅಧಿಕಾರಿಗಳು ನಮಗೆ ಅದನ್ನು ಬಂದು ಭೂಮಿ ಫಲವತ್ತತೆ ಬಗ್ಗೆ ಅವ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಅದ್ರ ಸಂಬಂಧಪಟ್ಟಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.